ತೋಟಗಾರಿಕೆ ಇಲಾಖೆಯಲ್ಲಿ ವಿಶೇಷವಾಗಿ ಸಾವಯವ ಕೃಷಿಗೆ ಒತ್ತನ್ನು ಕೊಡಬೇಕು ಅಂತ ಹೇಳಿ 2004ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾವಯವ ಕೃಷಿ ನೀತಿಯನ್ನು ಜಾರಿಗೆ ತಂದಿದೆ. ಸೊ ತಮಗೆ ತಿಳಿದ ಹಾಗೆ ಹೆಚ್ಚು ಕಡಿಮೆ ಎಲ್ಲ ರೈತರು ಕೂಡ ಹೆಚ್ಚು ಬೆಳೆಯನ್ನು ಬೆಳೆಯಬೇಕು ಅಂತ ಹೇಳಿ ಹಿಂದೆ ರಾಸಾಯನಿಕ ಗೊಬ್ಬರ ಅಥವಾ ಪೆಸ್ಟಿಸೈಡ್ಸ್ ಇರ್ಬೋದು, ಇನ್ಸೆಕ್ಟಿಸೈಡ್ಸ್ ಇರ್ಬೋದು ಹೆಚ್ಚು ಬಳಕೆ ಮಾಡ್ತಕ್ಕಂಥ ದಾರಿನಲ್ಲಿದ್ದಾಗ ಅದು ಸರಿಯಲ್ಲ, ನಾವು ಪ್ರಾಕೃತಿಕವಾಗಿ ಸಾವಯವ ಕೃಷಿಯನ್ನು ಹೊಂದಲು ಸೂಕ್ತ ಅಂತ ಹೇಳಿ 2004ರಲ್ಲಿ ರಾಜ್ಯ ಸರ್ಕಾರ ಈ ಸಾವಯವ ಕೃಷಿ ನೀತಿಯನ್ನು ಜಾರಿಗೆ ತಂದಿದೆ. ಆಗ ಈ ಜೈವಿಕ ಸಂಸ್ಥೆಯನ್ನು ಹಾಕಿ ಎಲ್ಲ ರೈತರಿಗೆ ಇದನ್ನು ಹೆಚ್ಚು ಪ್ರಚುರಗೊಳಿಸಿ ಅರಿವನ್ನು ಮೂಡಿಸಿ ನಮಗೆ ಗೊತ್ತಿರಬೇಕು ಏನು ನಾವು ಈ ರೆಸಿಡ್ಯೂ ಲೆವೆಲ್ ಅಂತ ಕರಿತೇವೆ. ಪ್ರತಿಯೊಂದು ಆಹಾರ ಪದಾರ್ಥದಲ್ಲೂ ಕೂಡ ನಾವು ಆಗ್ತಾ ಇರ್ತಕ್ಕಂಥ ಕೀಟನಾಶಕ ಅಥವಾ ಕ್ರಿಮಿನಾಶಕ ಅಥವಾ ರಾಸಾಯನಿಕ ಗೊಬ್ಬರದ ಹಿನ್ನೆಲೆಯಲ್ಲಿ ಸೊ ನಮ್ಮೆಲ್ಲ ಪ್ರಾಡಕ್ಟ್ಸಲ್ಲೂ ಕೂಡ ಏನು ಈ ರೆಸಿಡ್ಯೂ ಲೆವೆಲ್ ಇಷ್ಟಿರಬೇಕು, ಮ್ಯಾಕ್ಸಿಮಮ್ ರೆಸಿಡ್ಯೂ ಲೆವೆಲ್ ವಿಚ್ ಈಸ್ ಅಲೋವಬಲ್ ಫಾರ್ ಎಡಿಬಲ್ ಥಿಂಗ್ಸಿಗೆ ಇದೆ, ಅದನ್ನು ಮೀರಿ ಹೋಗ್ತಾ ಇರೋದು ನಾವು ನೋಡಿದ್ದೀವಿ ಭಾಳಷ್ಟು ಪತ್ರಿಕೆಗಳಲ್ಲಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ. ಸೊ ಹಾಗಾಗಿ ಸಾವಯವ ಕೃಷಿಗೆ ಒತ್ತನ್ನು ಕೊಟ್ಟು ಹೆಚ್ಚು ಸಾವಯವ ಕೃಷಿಯನ್ನು ಮಾಡಬೇಕು ಅಂತೇಳಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಕೂಡ ಒಂದು ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂತಲೂ ಕೂಡ ಜಾರಿಗೆ ತಂದಿದ್ದೇವೆ. ಅದರಲ್ಲಿ ಈಗಾಗಲೇ ನಾವು ಸುಮಾರು 10,000 ಹೆಕ್ಟೇರನ್ನು ಈ ಪರಂಪರಾಗತ ಕೃಷಿ ಯೋಜನೆ ಅಡಿಯಲ್ಲಿ ನಾವು ತೊಗೊಂಡಿದ್ದೀವಿ. ಈ ವರ್ಷವೂ ಕೂಡ ಸುಮಾರು 32,000 ಹೆಕ್ಟೇರನ್ನು ಪರಂಪರಾಗತ ಕೃಷಿ ಯೋಜನೆ ಅಡಿಯಲ್ಲಿ ನಾವು ಅಳವಡಿಸ್ಕೊಳ್ಳೋದಕ್ಕೆ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆ ಒಂದು ಉತ್ತಮ ಮಾರುಕಟ್ಟೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಜೈವಿಕ ಸೊಸೈಟಿ ವತಿಯಿಂದ ಲಾಲ್ಬಾಗಲ್ಲಿ 23, 24, 25 ಇದೇ ತಿಂಗಳ 23, 24, 25 ರಂದು ಇಲ್ಲಿ ಈ ಮೇಳವನ್ನು ವಿಶೇಷವಾಗಿ ಸೀಸನಲ್ ಕ್ರಾಪ್ಸ್ ಆಗಿರ್ತಕ್ಕಂಥ ಮಾವು ಮತ್ತು ಹಲಸು, ಅದ್ರ ಜೊತೆಗೆ ಬೇರೆ ಎಲ್ಲ ವಿಧದ ವೆಜಿಟಬಲ್ಸ್ ಇರ್ಬೋದು ಬೆಳೆಗಳ ಮೇಳವನ್ನು ಪ್ರದರ್ಶನ ಮತ್ತು ಮಾರಾಟಕ್ಕಾಗಿ ನಾವು ಉದ್ದೇಶ ಇಟ್ಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಸುಮಾರು ಫಾರ್ಮರ್ಸ್ ಯಾರು ಇದನ್ನು ಬೆಳೀತಾ ಇದ್ದಾರೆ, ಸಾವಯವ ಕೃಷಿನಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಅವರೇ ಸುಮಾರು ಅಥವಾ ಮತ್ತು ಆ ಸಂಸ್ಥೆಗಳು, ರೈತ ಸಂಘಗಳಿದ್ದಾವೆ, ರೈತ ಗುಂಪುಗಳಿದ್ದಾವೆ, ಇದನ್ನೇ ಮಾಡ್ತಾ ಇರ್ತಕ್ಕಂಥ ರೈತ ಗುಂಪುಗಳಿದ್ದಾವೆ. ಸೊ ಅವರೇ ನೇರವಾಗಿ ಬಂದು ತಮ್ಮ ಈ ಆಹಾರ ಪದಾರ್ಥಗಳನ್ನು ಪ್ರದರ್ಶನಕ್ಕೆ ಇಡೋದ್ರ ಜೊತೆಯಲ್ಲಿ ಮಾರುಕಟ್ಟೆಗೂ ಕೂಡ ಅಂದರೆ ಮಾರಾಟಕ್ಕೂ ಕೂಡ ಪ್ರದರ್ಶನ ಮಾಡೋದಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸ್ತಾ ಇದ್ದೀವಿ. ಹಾಗಾಗಿ ಇದರ ಪ್ರಯೋಜನವನ್ನು ಸಾರ್ವಜನಿಕರು ಪಡ್ಕೊಳ್ಬೇಕು. ಅದನ್ನು ಖಾತ್ರಿಪಡಿಸ್ಕೊಳ್ಳೋದಕ್ಕೆ ಇದು ಸಾವಯವ ಏನಾಗ್ತಾಯಿದೆ, ನಾವು ಎಲ್ಲ ನೋಡ್ತಾ ಇದ್ದೀವಿ ಮಾರುಕಟ್ಟೆಗೆ ಹೋದಾಗ ಇದು ಆರ್ಗ್ಯಾನಿಕ್ ಅಂತ ಹೇಳ್ತೇವೆ, ಆರ್ಗ್ಯಾನಿಕ್ಕು ಅಲ್ವಾ ಅನ್ನೋದಕ್ಕೆ ಖಚಿತಪಡಿಸ್ಕೊಳ್ಳೋದಕ್ಕೆ ವಿತ್ ಸರ್ಟಿಫಿಕೇಷನ್ ಸೊ ಅವರು ಇಲ್ಲಿ ಪ್ರದರ್ಶನವನ್ನು ಮಾಡ್ತಾರೆ ಮತ್ತು ಮಾರಾಟನೂ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇದರ ಸದ್ಬಳಕೆಯನ್ನು ಮಾಡ್ಕೋಬೇಕು ಅಂತ ನಾನು ಎಲ್ಲರನ್ನೂ ಕೂಡ ಕೇಳ್ಕೊಡ್ತೀನಿ. ಅದ್ರ ಜೊತೆಗೆ ಈ ರೀತಿ ಸಾವಯವ ಕೃಷಿಗೆ ಮಾಡ್ತಾ ಇರ್ತಕ್ಕಂಥ ರೈತರನ್ನು ಉತ್ತೇಜಿಸಬೇಕು, ಮುಂದೆ ಆಗ್ತಕ್ಕಂಥ ಅನಾಹುತವನ್ನು ತಡೆಯುವ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಹೆಚ್ಚು ಆದಾಯ ಬರ್ತಿದ್ರೂ ಕೂಡ ಈ ರಾಸಾಯನಿಕ ಬಳಕೆ ಮತ್ತೊಂದು ಮಾಡೋದ್ರಿಂದ ಸಾವಯವಕ್ಕೆ ಶಿಫ್ಟ್ ಆಗೋದು ಆದ ತಕ್ಷಣ ಅಷ್ಟೇ ಆದಾಯವನ್ನು ತೆಗೆದು ಕಷ್ಟ ಆಗ್ತದೆ ಇಮಿಡಿಯೇಟಾಗಿ. ಅಫ್ಕೋರ್ಸ್ ಅದು ಸ್ವಲ್ಪ ಟೈಮ್ ತೊಗೊಳ್ತದೆ. ಈಗ ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದು ಆಲ್ ಆಫ್ ಎ ಸಡನ್ ಆ ಫೀಲ್ಡಲ್ಲಿ ಅವರು ಸಾವಯವಕ್ಕೆ ಶಿಫ್ಟ್ ಆದರೆ ಅಷ್ಟೇ ಪ್ರೊಡಕ್ಷನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ಟೇಕ್ಸ್ ಟೈಮ್, ಬಿಕಾಸ್ ಈ ಒಂದೇ ವರ್ಷಕ್ಕೆ ಬರೋದಿಲ್ಲ. ಬಿಕಾಸ್ ಸಾಯಿಲಲ್ಲಿ ಎನ್ರಿಚ್ಮೆಂಟ್ ಆಗಬೇಕಾಗ್ತದೆ, ಸಾಯಿಲ್ ಫರ್ಟಿಲಿಟಿ ಇನ್ಕ್ರೀಸ್ ಆಗಬೇಕಾಗ್ತದೆ, ಅದಕ್ಕೆ ಸಾವಯವಕ್ಕೆ ಹೊಂದ್ಕೋಬೇಕಾಗ್ತದೆ ಸಾಯಿಲು. ನಂತರ ಅಲ್ಲಿ ಬೆಳೀತಾ ಇರ್ತಕ್ಕಂಥ ಪ್ರಾಡಕ್ಟಲ್ಲಿ ನಾವು ಉತ್ತಮ ಗುಣಮಟ್ಟ ಮತ್ತು ಪ್ರೊಡಕ್ಟಿವಿಟಿಯನ್ನು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಈ ರೈತರಿಗೆ ಉತ್ತೇಜನ ನೀಡೋ ದೃಷ್ಟಿನಲ್ಲಿ ಇಲ್ಲಿ ಏನು ನಾವು ಮಾರುಕಟ್ಟೆ ಮತ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೀವಿ, ಮೇಳವನ್ನು ಹಮ್ಮಿಕೊಂಡಿದ್ದೀವಿ 3 ದಿನಗಳ ಕಾಲ, ಅದನ್ನು ಸದುಪಯೋಗಪಡಿಸ್ಕೋಬೇಕು ಮತ್ತು ರೈತರಿಗೆ ಉತ್ತೇಜನವನ್ನು ಕೊಡಬೇಕು ಅಂತ ಹೇಳಿ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಮತ್ತು ಇದೇ ಸಂದರ್ಭದಲ್ಲಿ ಜೈವಿಕ ಸೊಸೈಟಿಯಿಂದ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಲಾಂಚ್ ಮಾಡಿಸಿದ್ದಾರೆ. ಮನೆಗೆ ಅವರು ನೇರವಾಗಿ ಈ ಸಾವಯವ ವೆಜಿಟಬಲ್ಸ್ ಏನಿದೆ ಅದನ್ನು ವಿತರಣೆ ಮಾಡ್ತಕ್ಕಂಥದ್ದು ಆನ್ಲೈನಲ್ಲಿ ಅವರು ಪೋರ್ಟಲ್ ಮಾಡಿದ್ದಾರೆ ಮತ್ತು ಅವರು ಕಾಂಟ್ಯಾಕ್ಟ್ ನಂಬರು ಕೊಟ್ಟಿದ್ದಾರೆ. ಆನ್ಲೈನಲ್ಲಿ ಅವರು ಮನೆಯವರು ನೇರವಾಗಿ ಬುಕ್ ಮಾಡಿದರೆ 1 ತಿಂಗಳಿಗೆ ಆಗ್ತಕ್ಕಂಥ ತರಕಾರಿ ಏನಿದೆ ಅದನ್ನು 4 ವಿತರಣೆಗಳೊಂದಿಗೆ, ಅಂದರೆ ಪ್ರತಿ ವಾರ 1 ವಿತರಣೆ.
ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ವೆಜಿಟೇಬಲ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅದೊಂದು ಕುಂಬೋ ಬಾಕ್ಸ್ ರೀತಿಯಲ್ಲಿ ಯಾವ ವೆಜಿಟೇಬಲ್ಸ್ ಎಷ್ಟು ಬೇಕು ಏನು ಎತ್ತ ಅಂತ. ಅದಕ್ಕೆ ಒಂದು ತಿಂಗಳಿಗೆ ಅಂದರೆ ಒಂದು ವಿತರಣೆಗೆ ಪರ್ ವೀಕ್ ಒಂದು ಕುಂಬೋಗೆ 675ರಿಂದ ಹಿಡಿದು 1325 ರೂಪಾಯಿನವರೆಗೆ ಇದೆ ಬೇರೆ ಬೇರೆ ಪ್ಯಾಕೇಜಸ್. ಆ ಪ್ಯಾಕೇಜಸ್ ನಡಿನಲ್ಲಿ ಅವರೇನಾದರೂ ಆಯ್ಕೆ ಮಾಡಿಕೊಂಡು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ನೇರವಾಗಿ ಅವರಿಗೆ ಡೋರ್ ಡೆಲಿವರಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಕಲ್ಪಿಸ್ತಾ ಇದ್ದಾರೆ. ಜೈವಿಕ ಪಬ್ಲಿಕ್ ಇಲ್ಲ 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 ಪಬ್ಲಿಕ್ ಏನಿಲ್ಲ, ಎಂಟ್ರಿ ಫೀ ಏನಿಲ್ಲ, ಎಂಟ್ರಿ ಫೀ ಇಲ್ಲ. ಸೊ ಹಾಗಾಗಿ ಇದನ್ನು ಕೂಡ ಎಸ್ಪೆಷಲಿ ಇದು ಎಲ್ಲಿ ಉಪಯೋಗ ಆಗ್ತದೆ, ಸೊ ಹಳ್ಳಿಗಿಂತ ಈ ಬೆಂಗಳೂರಲ್ಲಿರ್ತಕ್ಕಂಥ ಜನರು ನೇರವಾಗಿ ಅವರಿಗೆ ಬೇಕಾಗ್ತದೆ ಮನೆಗೆ ತಮಗೆ ಒಂದು ವಾರಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು. ದಟ್ಟು ಆರ್ಗ್ಯಾನಿಕ್ ವಿತ್ ಸರ್ಟಿಫಿಕೇಷನ್. ಆ ಕುಂಬೋನ ಅವರಿಗೆ ನೇರವಾಗಿ ಡೋರ್ ಡೆಲಿವರಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಸೊ ಹೆಚ್ಚಿನ ವಿವರ